ಪರಶು ತೀರ್ಥಕ್ಕೆ ದಾರಿ ಇಂಥ ಕಾಡಲ್ಲಿದೆ ಗೈಸ್. ಇವಾಗ ಏನೇ ಒಂದು ಆನೆ ಬಂತಂದ್ರೆ ಅಷ್ಟೊತ್ತು ಬ್ರೋ ನಮ್ಮ ಅಣ್ಣ ಬಂದ ಅಂತಾರ ಅವರು. ಆನೆ ಬಂತಂದ್ರೆ ಇಲ್ಲೇ ಇದೆ ನೋಡಿ ಗೈಸ್. ಕರೆಕ್ಟಾಗಿ ಆರಾಮಕ್ಕೆ ಹಾಕಿಲ್ಲ ನೋಡಿ ಗೈಸ್. ನೋಡಿ ಹೆಂಗೆ ಹಾಕಿದ್ದಾರೆ. ನೋಡಿ ಇದೆ ಬೆಟ್ಟ ಪರಶು ತೀರ್ಥ. ನಾವು ಬಂದಿದ್ದೇವೆ ಇವಾಗ ಪರಶು ತೀರ್ಥಕ್ಕೆ. ಮಹೇಶ ತುಂಬ ಇಷ್ಟಪಟ್ಟು ಬಂದ. ಯಾರೋ ಇದ್ದಾರೆ ಒಳಗಡೆ. ಇದು ಹ್ಯಾಂಗಿಂಗ್ ಬ್ರಿಡ್ಜ್. ಎಲ್ಲ ಸುತ್ತ ಫುಲ್ ಬೆಟ್ಟ. ಅಲ್ಲಿ ಮಾತ್ರ ಕೊಡ್ಲಿ ಹೊಡೆದಿರೋದು ನೋಡಿ. ಇಲ್ಲಿ ಕಾಣಿಸ್ತಿದ್ ನೋಡಿ ಕೊಡ್ಲಿ. ನೋಡಿ ಬ್ರೋ ಅದು ಚೆನ್ನಾಗಿದೆಯಪ್ಪ. ನೋಡಿ ಇಲ್ಲಿ ಅಲ್ಲಿ ಬೆಟ್ಟ ಇದೆ. ಇಲ್ಲಿ ಬೆಟ್ಟನ ಆ ಕಡೆ ತೋರ್ಸೋರು ಅವರು. ಹಾಂ ಅದು ಹೋಗುತ್ತೆ ಅನ್ಸುತ್ತೆ ನೋಡಿ. ಇಲ್ಲೆಲ್ಲ ಮನೆಗಳಿದೆ. ಯಾವುದು ಅದು ಮನೆಯದು ಫ್ಯಾಕ್ಟ್ರಿ ಎಲ್ಲ. ಎಲ್ಲಿದೆ ಹೇಳಿಲ್ವಾ? ಯತೀಶಣ್ಣ ಎಲ್ಲಿಗೂ ಹೊಂಟವನೆ. ಎಷ್ಟು ಕಿಲೋಮೀಟ್ರ್ ಬಂದೇವು ಇಲ್ಲಿಗೆ? ವೇಸ್ಟ್ ಅನ್ನಲ್ಲ ಬ್ರೋ. ನೋಡ್ದೇವಲ್ಲ ಒಟ್ಟಿನಲ್ಲಿ ನೋಡ್ದೇವಲ್ಲ. ಮಳೆ ನೀರದು. ಎಲ್ಲಿದೆ ಇದೆಯಲ್ಲ. ಇವಾಗ ಒಂದು ಕ್ವಶನ್ ಎಲ್ಲರಿಗೆ. ಇವಾಗ ಅಷ್ಟು ಬಿದ್ದಿದೆಯಲ್ಲ ಅದು ನಿಜವಾಗ್ಲೂ ಅಷ್ಟು ದೊಡ್ಡದು ಕೊಡ್ಲಿ ಇತ್ತಂತನ? ಹಾಂ 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 ಓಕೆ. ಆ ಶಕ್ತಿಗೆ ಅಷ್ಟು ಅಗಲ ಆಗಿರೋದಂತನಾ? ಇರ್ಬೋದು. ಪಾಯಿಂಟ್ ಇದೆ. ಅಶೋಕ್ ಬ್ರೋ ಹೇಳಿದ್ದು ಪಾಯಿಂಟ್ ಇದೆ ನೋಡಿ. ಚೂಪ್ಗೆ ಹೆಂಗೆ ಬಂದಿದೆ ಇಲ್ಲಿ. ಆ ಕೊಡ್ಲೆ ಏಟು ಹೊಡೆದವ್ರಂಗೆ ಬಂದಿದೆ ಅಲ್ವಾ? ಎಲ್ಲರೂ ಮುಂದೆ ಹೋದ್ರು ನೋಡಿ. ಸಾಕಾಯ್ತು. ಈ ಬಿಸಿಲು ಹೆವಿ ಇದೆ, ಸಖತ್ ಬಿಸಿಲಿದೆ. ಯಾರನ್ನು ನಿಂತ್ಕೋತಾ ಇಲ್ಲ, ಓಡಿ ಹೋಗ್ತವ್ರೆ. ಗೊತ್ತಿಲ್ಲ ಗೈಸ್ ಯಾವ್ದು ಓದಿದ್ದೆ ಅಂತ. ಚೆನ್ನಾಗಿದೆ. ಅಲ್ಲಿ ಒಂಥರ ಇದೆ. ಗೊತ್ತು ನೋಡಿ ಗೈಸ್ ಸಮುದ್ರ. ನೀನು ಸಮುದ್ರ ಜೈ ಆಂಜನೇಯ. ಮಲ್ಪೆ ಬೀಚಿಗೆ ಬಂದೆವು. ಅಶೋಕ್ ಬ್ರೋ ಅವರು ಇವತ್ತು ತಿಂತವ್ರೆ, ಆಮೇಲಿಂದ ಓಕೆ ಅಂತ ದಬಾಕೋತಾರೆ ನೋಡಿ. ಹೆಂಗಿದೆ ಬೀಚು ದೊಡಪ. ಓಹೋ ಹೋ ಹೋ ಹೋ. ಇಲ್ಲೇ ಆಗಲ್ಲ, ಇಲ್ಲೇ ಆಗೋದು, ಇಲ್ಲೇ ಆಗೋದು. ಅಲ್ಲಿ ವಾಕಿಂಗ್ ಇರೋದು ಗೈಸ್. ಹಾಂ
ಅಲ್ಲಿ ಜನ ಹೋಗಿದ್ದಾರೆ ನೋಡಿಗ, ಅಲ್ಲಿ ಹೋಗಿದ್ದಾರೆ, ಆ ಸೈಡ್ ಹೋಗ್ಬೇಕು. ಜನ ಎಲ್ಲ ಇದಾರಪ್ಪ ಅಲ್ಲಿ, ಬೋಟಲ್ಲೆಲ್ಲ ಹತ್ತವ್ರೆ. ಓ ಇಷ್ಟಿದೆ ನೋಡಿ ಗೈಸ್, ಹೆಂಗ ಹೋಗುತ್ತೆ. ಅಷ್ಟು ಹತ್ರ ಇರೋದು, ಎಷ್ಟು ದೂರ ಇದೆ. ಬೀಚಲ್ಲೆಲ್ಲ ಆಟ ಆಡಿದೈತೆ ಗೈಸ್. ಆಚೆ ಬಂದಿದ್ದೆವು, ಫುಲ್ಲು ಮುಖ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟೈತೆ, ಕ್ರೀಮ್ ಗೀಮ್ ಎಲ್ಲ ಹಚ್ಕೊಂಡು ಮೇಕಪ್ ಮಾಡ್ಕೊತಾವನೆ ನೋಡಿ ಗೈಸ್. ಫುಲ್ಲು ಕಪ್ಪಗಾಗಿಬಿಟ್ಟೈತಿ ಮುಖ. ಸಖತ್ ಆಟ ಆಡ್ದೆವು ಬೈಸ್ ದೂರ ಹೋಗಿದ್ದೆವು ಗೈಸ್, ಸಿಕ್ಕಾಪಟ್ಟಿ ದೂರ ಹೋಗಿದ್ದೆವು. ಅಲ್ಲಿಗೆ ಹೋಗ್ತೇವೆ. ಕುಲ್ಫಿ ತಿನ್ನತ್ತಾರ ಬ್ರೋ, ನಾವು ಒಂದ ಎರಡ. ನಾವೀಗ ಸ್ವಾತಿ ಪ್ಯಾರಡೈಸಿಗೆ ಬಂದಿದ್ದೀವಿ, ಎಲ್ಲರೂ ಹುಣ್ಣಕ್ಕೆ ಬನ್ನಿ ಹೋಗೋಣ. ಉಂಡು ಬಿಡೋದೆ ಇವಾಗ. ಬೆಳಗ್ಗೆಯಿಂದ ಟಿಫನ್ ಮಾಡಿರೋದು ಗೈಸ್, ಅದಾದ್ಮೇಲೆ ಮಧ್ಯಾಹ್ನ ಊಟ ಮಾಡಿಲ್ಲ. ಆಲ್ರೆಡಿ ಟೈಮು 4:30 ಆಗಿದೆ, ಹತ್ತತ್ರ 4:45 ಅಂದ್ಕೊಳ್ಳಿ. ಫುಲ್ಲು ಹೊಸೋಗ್ಬಿಟ್ಟೈತೆ ಎಲ್ಲರಿಗೆ. ಬೀಚಲ್ಲಿ ಆಟ ಆಡಿ 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 ಇವರಂತೂ ಅರ್ಧ ಬೀಚ್ಗೆ ಹೋಗ್ಬಿಟ್ಟಿದ್ರು 3 ಜನ. ಏನು ಮಾಡ್ತೀರಾ? ನಾವು ಇಲ್ಲೇ ದಂಡೇಲಿ, ಅತೀಶ್ ಅಣ್ಣ ನಾನು ದಂಡೇಲಿ ಕುತ್ಕೊಂಡು ಅಷ್ಟೇ ಬಂದುಬಿಟ್ಟೆವು. ಊಟ ಬಂದೈತಿ, ಗೋಬಿ ಇದೆ, ಎಲ್ಲ ಹಾಕೊಂಡು ಬಾರಿಸ್ತವ್ರೆ ನೋಡಿ ಗೈಸ್. ನಾವಿಬ್ರು ವೆಜ್ ಹೊಂಟಿದ್ದೆವು ಗೈಸ್. ವೆಜ್ ಹೋಟ್ಲೆ ಸಿಗ್ತಾ ಇಲ್ಲ ಗೈಸ್ ಇಲ್ಲಿ, ಎಲ್ಲ ನಾನ್ ವೆಜ್ ಹೋಟ್ಲೆ. ಹುಡುಕಿ ನೋಡಿ ಬೆವರೇ ಬಂದಿದೆ ಅಷ್ಟೊತ್ತು ಬರೋದು. ವೆಜ್ ಹೋಟ್ಲೇ ಇಲ್ಲ ಒಂದು, ಎಲ್ಲ ನಾನ್ ವೆಜ್ಜು. ವೆಜ್ ಇರೋರು ಏನು ಮಾಡ್ಬೇಕು ಅಲ್ವಾ? ಸಿದ್ಯಾ ವೆಜ್ ವೆಜ್ ಖಾಲಿನಾ? ಹೌದಾ? ಎಲ್ಲ ನಾನ್ ವೆಜ್ಜಾ? ನಾನ್ ವೆಜ್ ಐಟಮ್ ಅಷ್ಟೇ ಅಂತ. ಬೇಕ್ರಿಯಲ್ಲಿ ಸತಿಗೆ ವೆಜ್ ಸಿಗ್ತಾ ಇಲ್ಲ. ರೋಡ್ ತಪ್ಪದ್ರೆ ನೀವು ಇದಿರಲ್ಲ ಉಡುಪಿ ಅವರೇ, ಹಾಂ ಕರ್ಕೊಂಡು ಹೋಗ್ತಾರೆ. ನಡ್ಯಕ್ಕೆ ಆಗ್ತಿದ್ಯಾ? ಹೊತ್ಕೊಂಡೋಗ್ಲೆ ಪರವಾಗಿಲ್ವಾ ಗೈಸ್? ಇಲ್ಲೊಂದು ಸಿಕ್ಕೈತಿ ಸದ್ಯಕ್ಕೆ, ನೋಡಬೇಕು. ಇಬ್ಬರೇ ಇರೋದು ವೆಜ್ಜಲ್ಲಿ, ಇಬ್ಬರೇ ಇರೋದು ನೋಡಿ, ಪ್ಯೂರ್ ವೆಜ್ಜು.